ಇನ್ನು ಶಾಸಕ ಜಮೀರ್ ಅಹಮದ್ ವಿರುದ್ಧ ಆಡಿಯೋ ಬಾಂಬ್. ಸಿಎಂ ಆಪ್ತ ಜಮೀರ್ ಅಹಮದ್ಗೆ ಕೈ ತಪ್ಪುತ್ತಾ ಮಂತ್ರಿಗಿರಿ. ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿತ್ತ. ಹಾಗಾದ್ರೆ ಜಮೀರ್ ಅಹಮದ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ. ಈಗ ಡಿಸಿಎಂ ಅಥವಾ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಜಮೀರ್. ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ವಿರುದ್ಧ ಕೈ ಗರಂ ಆಗಿರೋದೀಗ. ಶಾಸಕ ಜಮೀರ್ ಅಹಮದ್ ವಿರುದ್ಧ ಆಡಿಯೋ ಬಾಂಬ್ ಜೋರಾಗಿ ಈಗ ಸದ್ದು ಮಾಡ್ತಾ ಇದೆ. ಡಿಸಿಎಂ ಸ್ಥಾನನೂ ಕೂಡ ಕೇಳಿದ್ರು, ಇದರ ಜೊತೆಗೆ ಸಚಿವ ಸ್ಥಾನ ಕೂಡ ಬೇಕಾಗಿತ್ತು, ಡಿಮ್ಯಾಂಡ್ ಇಟ್ಟಿದ್ರು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ನಮ್ಮ ಸಮುದಾಯದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ. UT ಖಾದರ್ಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಚರ್ಚೆ ಇದೆ ಆ ಸಮುದಾಯದಲ್ಲಿ. ಇನ್ನು ತನ್ವೀರ್ ಸೇಠ್ ಕೂಡ ಇದ್ದಾರೆ, ರಿಜ್ವಾನ್ ಅರ್ಷದ್ ಕೂಡ ಇದ್ದಾರೆ. ಇವರೆಲ್ಲರನ್ನ ಹೊರತುಪಡಿಸಿ ಡಿಸಿಎಂ ಸ್ಥಾನಕ್ಕಾಗಿ ಸಿಕ್ಕಾಬಟ್ಟೆ ಪೈಪೋಟಿಯನ್ನು ಮಾಡ್ತಾ ಇದ್ದಂಥ ಜಮೀರ್ ಈಗ ಈ ಆಡಿಯೋ ಬೇರೆಯದ್ದೇ ತಿರುವನ್ನ ಪಡೆದುಕೊಳ್ಳುವಂತೆ ಮಾಡಿರೋದೀಗ. ಏನಾಗುತ್ತೆ ಹಾಗಾದ್ರೆ? ಕೈ ತಪ್ಪುತ್ತಾ ಮಂತ್ರಿಗಿರಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ? ಹಾಗಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ರ? ಹಾಗಾದ್ರೆ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ ಹೇಳಿದ್ರ? ಹಾಗಾದ್ರೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಲೆಕ್ಕಾಚಾರ ಹಾಕಿದ್ರ? ಹಾಗಾದ್ರೆ ಯಾವಾಗ ಎಲ್ಲೋ ಒಂದ್ ಕಡೆ ಆದರೂ ಕೂಡ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ರಲ್ಲ, ಇದು ಯಾವ ಲೆಕ್ಕಾಚಾರ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಉಂಟು ಮಾಡ್ತಾ ಇರೋದೀಗ ಜಮೀರ್ ಅವರ ಆಡಿಯೋ ಬಾಂಬ್ ಅನ್ನುವಂಥ ವಿಚಾರವಾಗಿ.